ಬ್ಯಾಂಗ್ಳೂರಲ್ಲಿ ಆಸ್ ಯೂಶುವಲ್ ಶ್ರೀರಾಮ್ಪುರಂ ಕಮರ್ಷಿಯಲ್ ಸ್ಟ್ರೀಟಲ್ಲೂ ಓಲ್ಡ್ ಮಾರ್ಕೆಟ್ ದೇರ್ ಆರ್ ಸಮ್ ನಮಗೆ ದಿಸ್ ಇಸ್ ನಾಟ್ ಅ ನಾರ್ಮಲ್ ಕ್ಲೋದಿಂಗ್ ಸಲ್ವಾರ್ ಮೆಟೀರಿಯಲ್ ಸಾರಿ ಮೆಟೀರಿಯಲ್ ಹೋಗಿ ಚೂಸ್ ಮಾಡ್ತಾರ ಇಲ್ಲ ಅದ್ರ ಶರ್ಟ್ ಪ್ಯಾಂಟ್ ಹೋಗಿ ಚೂಸ್ ಮಾಡ್ತಾರ ಇರಲಿಲ್ಲ. ವಿ ನೀಡ್ ದ ಟೆಕ್ಸ್ಚರ್. ನೀವು ನೋಡಿದ್ರೆ ಒಂದು ಟೆಕ್ಸ್ಚರ್ ಬೇಕು ನಮಗೆ. ಒಂದು ಏನು ನಾವು ಅನ್ಕೊಂಡಿರ್ತೀವಿ ಡಿಸೈನ್ಗೆ ಆ ಟೆಕ್ಸ್ಚರ್ ಏನು ಮ್ಯಾಚ್ ಆಗುತ್ತೋ ಅಕಾರ್ಡಿಂಗ್ ಟು ಈಚ್ ಅಂಡ್ ಎವ್ರಿ ಔಟ್ಫಿಟ್ ವಿ ಹವ್ ಸೋಸ್ಡ್. ಇಂಥ ಮೂಲೆ ಅನ್ನೋದು ಬಿಟ್ಟಿಲ್ಲ, ಎಲ್ಲ ಥರದ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ನಾನು ಇದು ಉಪ್ಪಿಸಾಗಿಲ್ಲ ಬಟ್ ಬೇರೆ ಯಾವುದೊಂದು ಕ್ಯಾರೆಕ್ಟರ್ಗೆ ನಾನು ಸೊ ನಮಗೆ ಒಂದು ಈ ಫಂಗಸ್ ಒಂದು ಮಾಸ್ ಸ್ಟ್ರಕ್ಚರ್ ಬೇಕಾಗಿತ್ತು ನಮಗೆ. ಸೊ ಏನು ಮಾಡಿ ಐ ವಾಸ್ ಜಸ್ಟ್ ಥಿಂಕಿಂಗ್ ಏನು ಮೆಟೀರಿಯಲ್ ಯೂಸ್ ಮಾಡ್ಬೋದು ಅದಕ್ಕೆ ಅಂತ. ಸೊ ನಾವು ಅದನ್ನ ಇಲ್ಲೇ ಮಾಡಿದ್ದು, ಇಲ್ಲೇ ಎಲ್ಲ ರೆಡಿ ಮಾಡಿದ್ದು. ಸೊ ಏನು ಮಾಡಿದ್ವಿ, ವಿ ಡಿಡ್ ಅ ಪ್ಯಾಟರ್ನ್, ಒಂದು ರೆಡಿಮೇಡ್ ಒಂದು ಬ್ರೆಜಾರ್ ತೊಗೊಂಡ್ಬಂದು ಅದಕ್ಕೆ ಈಗ ಪಾತ್ರೆ ತೊಳೆ ಸ್ಕ್ರಬ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಚೂರು ತಗೊಂಡು ಫೆವಿಕಾಲ್ ಎಲ್ಲ ಹಾಕಿ ಅದನ್ನೆಲ್ಲ ಸ್ಟಿಕ್ ಮಾಡಿ. ಬಟ್ ಇಟ್ಸ್ ಅ ಫ್ಯಾಬ್ರಿಕ್ ಗ್ಲೂ, ಇಟ್ ವಿಲ್ ಸ್ಟಿಕ್ ವೆಲ್. ಅದು ಬಿದೋಗೋ ಥರ ಆ ಥರ ಎಲ್ಲ ಏನಿಲ್ಲ, ಇಟ್ಸ್ ಆಲ್ ಫಂಕ್ಷನಲ್ ಓನ್ಲಿ. ಸೊ ಹಂಗೆ ರೆಡಿ ಮಾಡಿದ್ವಿ. ಈ ಔಟ್ಫಿಟ್ನು ನೀವು ಮೂವಿಲಿ ನೋಡ್ತೀರಿ, ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ ಓ ಈ ಔಟ್ಫಿಟ್ ಅಲ್ವಾ. ಬಟ್ ದಿಸ್ ಇಸ್ ಫಾರ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಸೊ ಇಟ್ಸ್ ಕಮ್ ಔಟ್ ವೆರಿ ನೈಸ್. ಈಚ್ ಅಂಡ್ ಎವ್ರಿ ಕಾಸ್ಟ್ಯೂಮ್. ನೀವು ಇವಾಗ ಒಂದು ಜರ್ನಲಿಸ್ಟ್ ಆಗಿರ್ಬೋದು, ಫಾರ್ಮರ್ ಆಗಿರ್ಬೋದು, ನೀವು ಫಾರ್ಮರ್ ಎಕ್ಸೆಂಟ್ರಿಕ್ ಆಗಿ ನೋಡ್ತೀರಾ, ಓ ಈ ಫಾರ್ಮರ, ಅಯ್ಯೋ ಏನು ಇಷ್ಟು ಚೆನ್ನಾಗಿದೆ ಬಟ್ಟೆ ಇವ್ರದ್ದು ಅನ್ನೋ ಥರ ಇರುತ್ತೆ. ಒಂದು ಶೂ ಇಂದ ಹಿಡಿದು ಒಂದು ಆಕ್ಸೆಸರೀಸ್ ಇಂದ ಹಿಡಿದು ಪ್ರತಿಯೊಂದು ಡೀಟೇಲ್ ಆಗಿ ನಾವು ಕಸ್ಟಮೈಸ್ ಮಾಡ್ಸಿದ್ದೀವಿ. ನಮ್ಮದೇ ಮೆಟಲ್ ವರ್ಕರ್ಸ್ ಇದ್ರು, ನಮ್ಮದೇ ಲೆದರ್ ವರ್ಕರ್ಸ್ ಇದ್ರು. ಅವ್ರಿಗೆ ಹೆಂಗೆ ಅಂದರೆ ಡೇ ಆ್ಯಂಡ್ ನೈಟ್ ಕೆಲಸ. ಸೊ +1 ಮಾಡಬೇಕಿತ್ತು ಒಂದೊಂದು ಟೈಮ್ 5 ಸೀಕ್ವೆನ್ಸ್ ಅದು ಇದು ಇದ್ದಾಗ. ಸೊ ನಾವು ಡಿಸೈನ್ ಮಾಡಿಬಿಟ್ಟು ಪ್ರತಿಯೊಂದು ಡಿಸೈನ್ ಮಾಡಿರೋದೆ. ನೀವು ಟೀಸರಲ್ಲಿ ಶೂ ನೋಡಿದ್ರೆ ಆ ಫೆದರಿ ಆ ಸ್ಟಡ್ಸ್ ಎಲ್ಲ ಹಾಕಿದೀವಿ ನಾವು, ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ದೀವಿ. ಸೊ ಇವನ್ ಆಕ್ಸೆಸರೀಸ್, ಇಯರ್ ಕಫ್ ಎಲ್ಲ ಬರುತ್ತೆ. ಸೊ ಅದೆಲ್ಲ ತುಂಬ ಡೀಟೇಲ್ ಆಗಿ ವರ್ಕ್ ಮಾಡಿದ್ದೀವಿ. ಓಕೆ, ಸೆಟ್ಗೆ ಹೋಗ್ತಿದ್ರಾ ಅಂದ್ರೆ ಈಗ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರುತ್ತೆ, ಶೂಟಿಂಗ್ ಸೆಟ್ಗೆ ಹೋದಾಗ ಹೇಗೆ ಇದು ವರ್ಕ್ ಆಗುತ್ತೆ? ಸೊ ಈಗ ಎಷ್ಟೊಂದು ಮೂವೀಸ್ ನಡೀತಿದೆ, ಬಟ್ ನಾನು ಇಲ್ಲಿದ್ದೀನಿ. ಬೇರೆ ಮೂವಿಗೆ ನಮ್ಮ ಅವಶ್ಯಕತೆ ಇರಲ್ಲ, ಬಿಕಾಸ್ ಟ್ರಯಲ್ ಮುಗ್ದಿರುತ್ತೆ, ಟ್ರಯಲ್ ಆದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನೋಡ್ಕೊಳ್ತಾರೆ. ಬಟ್ ಈ ಮೂವಿಲಿ ಏನಾಯಿತು ಅಂತಂದರೆ ತುಂಬ ಎಲ್ಲ ಎಕ್ಸೆಂಟ್ರಿಕ್ ಕಾಸ್ಟ್ಯೂಮ್ ಇರೋದ್ರಿಂದ ಪ್ರತಿಯೊಂದಕ್ಕೆ ಸ್ಟೈಲಿಂಗ್ ನೀಡೆಡ್. ಬಿಕಾಸ್ ಎಲ್ಲ ಸೆಟ್ ಮಾಡಿದ್ವಿ ನಾವು, ಫುಟ್ವೇರಿಂದ ಆಕ್ಸೆಸರೀಸ್ ಎಲ್ಲ ಸೆಟ್ ಮಾಡಿ ಕಸ್ಟಮೈಸ್ ಮಾಡಿದ್ದು. ಸೊ ನಾವು ಒಂದೊಂದ್ಸರಿ ಸೆಟ್ಟಲ್ಲೇ ನಾವು ಡಿಸೈಡ್ ಮಾಡಬೇಕಿತ್ತು ಈ ಮೂರಲ್ಲಿ ಯಾವ್ದು ಬೆಸ್ಟು, ಹಿಂಗೆ ಮ್ಯಾಚ್ ಮಾಡೋಣ ಅಂತಲ್ಲ. ಸೊ ನಾನು ಯೂಶ್ವಲಿ ಸೆಟ್ಟಿಗೆ ಹೋಗ್ತಿದ್ದೆ, ಪ್ರತಿದಿನ ಹೋಗ್ದೆ. ಹೈದ್ರಾಬಾದಲ್ಲಿ ಶೂಟ್ ಇತ್ತು, ಅಲ್ಲೂ ಹೋಗಿದ್ದೀನಿ. ಮೈಸೂರಲ್ಲಿ ಶೂಟ್ ಇತ್ತು ನಮ್ಗೆ ಎಷ್ಟೊಂದು ಟೈಮ್. ಸೊ ಎಲ್ಲ ಕಡೆ ಶೂಟಿಗೆ ಹೋಗಿದ್ದೀನಿ ನಾನು. ಓಕೆ, ಕಾಸ್ಟ್ಯೂಮ್ ಮಾಡಿದ ತಕ್ಷಣ ಓಕೆ ಮಾಡ್ತಿದ್ದೆ, ಒಂದು ಕಾಸ್ಟ್ಯೂಮ್ ನೋಡಿದ ತಕ್ಷಣ ಓಕೆ ಅಂತಿದ್ರಾ? ಯಾವ ಥರ ಅಂದರೆ ಏನಾರು ಚೇಂಜಸ್ ಹೇಳ್ತಿದ್ರಾ? ಸೊ ಉಪ್ಪಿ ಸರ್ ಇಸ್ ಅ ಟಫ್ ಟಾಸ್ಕ್ ಮಾಸ್ಟರ್, ದಟ್ಸ್ ಫಾರ್ ಶೋರ್, ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಪರ್ಸನ್. ಸೊ ಆನ್ ಸೆಟ್ ಕೂಡ ಅವ್ರು ಕೇರೇ ಮಾಡ್ತಿರಲಿಲ್ಲ, ಅವ್ರಿಗೆ ಹೇಳೋದು ಅರ್ಥ ಆಗಿಲ್ಲ ಅಂದರೆ ಅವರೇ ಹೋಗಿ ಮಾಡಿದ್ದುಂಟು. ಎಷ್ಟೊಂದು ಸೀನ್ಸ್ ನಾನೇ ನೋಡಿದ್ದೀನಿ. ಈಗ ಯಾರಿಗೋ ಏನೋ ಮಣ್ಣೇನೋ ವರ್ಷದಕ್ಕೆ ಹೇಳಿದ್ರು, ಅವ್ರಿಗೆ ಅರ್ಥ ಆಗಿಲ್ಲ, ಅವರೇ ಹೋಗ್ಬಿಟ್ಟು ಬೀಯಿಂಗ್ ಅ ಡೈರೆಕ್ಟರ್ ಅವ್ರು ನೋಡ್ಲೂ ಇಲ್ಲ ಅದನ್ನ, ಹಂಗೆ ತಗೊಂಡು ಹೆಂಗೆ ಎರ್ಚಿದ್ ನಾನು ನೋಡಿದ್ದೀನಿ ಅದೊಂದು ಇನ್ಸಿಡೆಂಟ್. ಆ್ಯಂಡ್ ಈಸ್ ಅ ವೆರಿ ಡೆಡಿಕೇಟೆಡ್ ಪರ್ಸನ್. ಸೊ ವೆನ್ ಹೀ ಈಸ್ ಲೈಕ್ ದ್ಯಾಟ್, ಅವ್ರ ಸುತ್ತಲೂ ವರ್ಕ್ ಮಾಡೋರು ಹಾಗೆ ಇರಬೇಕು. ದಟ್ಸ್ ಬೈ ಹಿ ಹಸ್ ಚೋಸನ್ ದ ಟೀಮ್ ಅಂತ. ಸೊ ನಾವು ಕೆಲಸ ಚೆನ್ನಾಗಿ ಮಾಡಿದ್ರೆ ಅವ್ರು ಏನು ಭಯಲ್ಲ, ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂದರೆ ಉಗಿಸ್ಕೊಳ್ಳೋದು ಇದ್ದೇ ಇರುತ್ತೆ. ಬಟ್ ನನಗೆ ಆ ಥರ ಟಿಲ್ ನೌ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇನ್ ಅ ಬ್ಯಾಡ್ ವೇ. ಬಟ್ ಐ ಆಲ್ವೇಸ್ ಹಿ ಈಸ್ ನಾಟ್ ಲೈಕ್ ಅಫೆಂಡ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಅಫೆಂಡ್ ಮಾಡೋ ಥರ ಇಲ್ಲ. ಹಿಲ್ ಟೆಲ್ ಹಿಂಗೆ ಮಾಡೋಣ, ಹಿಂಗೆ ಚೇಂಜ್ ಮಾಡೋಣ ಅನ್ನೋ ಥರನೇ ಹೇಳ್ತಾರೆ. ಬಟ್ ನಾನು ಹೇಳ್ದಂಗೆ ಬಟ್ ಚೇಂಜಸ್ ಮಾಡೋ ಟೈಮಲ್ಲಿ ಹಿಂಗೆ ಇನ್ನೂ ಎಕ್ಸ್ಟ್ರಾ ಏನಾದ್ರು ಮಾಡ್ಬೋದು, ಇದ್ಯಾಕೋ ಸ್ವಲ್ಪ ಆರ್ಡಿನರಿಯಾಗಿ ಕಾಣ್ತಿದೆ ಅಂತ ಹೇಳಿದಾಗಲೂ ಹಿ ಹಸ್ ಗಿವನ್ ದ ಅಡ್ವೈಸ್. ಸೊ ಟೇಕಿಂಗ್ ಎ ಸಜೆಷನ್ ನಾವು ಹೆಂಗೆ ಇಂಪ್ರೂವೈಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ವಿ ಆಲ್ವೇಸ್ ಟ್ರೈ ಟು ಮೀಟ್ ಉಪ್ಪಿ ಸರ್ಸ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಹೋಪ್ಫುಲಿ ಇಟ್ ಹಸ್ ಕಮ್ ಔಟ್ ವೆಲ್. ಸೊ ನೀವು ಈ ಕ್ವೆಶನ್ಸ್ ಕೇಳಬೇಕು. ಓಕೆ, ಸೊ ನೀವು ಸುಮಾರು ಸಿನಿಮಾ ಕೆಲಸ ಮಾಡಿದಿರಿ ಅಂತ ಕೇಳ್ಬಿಟ್ಟೆ. ಯಾವ್ಯಾವೆಲ್ಲ ಸಿನಿಮಾಗಳಿಗೆ ಕೆಲಸ ಮಾಡಿದ್ರೆ, ಎಷ್ಟು ವರ್ಷಗಳಿಂದ? ಸೊ ಐ ಆಮ್ ಸ್ಟೈಲಿಂಗ್ ರಚಿತಾರಾಮ್ ಪರ್ಸನಲಿ ಫ್ರಮ್ ಪಾಸ್ಟ್ 4 years. ಅವ್ರದ್ದೆಲ್ಲ ಮೂವೀಸ್ ಫ್ರಮ್ ಪಾಸ್ಟ್ 4 years, ವಾಟ್ ಎವರ್ ಇಟ್ ಇಸ್. ಆ್ಯಂಡ್ ಇವಾಗ ಐ ಆಮ್ ಆಲ್ಸೋ ವರ್ಕಿಂಗ್ ವಿತ್ ಸುನಿ ಸರ್, ಡೈರೆಕ್ಟರ್, ಆ್ಯಂಡ್ ಶಶಾಂಕ್ ಸರ್. ಅವ್ರದ್ದು ಮೂವೀಸ್ ಇವಾಗ ತೈಬವ, ಬ್ರ್ಯಾಟ್ ಅಂತ ಒಂದಿದೆ. ಸಂಜುವೆಜ್ ಗೀತಾ ರೀಸೆಂಟಾಗಿ ಮುಗೀತು, ಬಾನದಾರಿಯಲ್ಲಿ ಆಗಿರ್ಬೋದು, ಕೃಷ್ಣನ್ ಪ್ರಣಯ ಸಖಿಗೆ. ಸೊ ಹೀಗೆ. ಓಕೆ, ಯಾವುದು ತುಂಬಾ ಖುಷಿ ಕೊಟ್ಟಿದ್ದು ನಿಮಗೆ? ಅಂದ್ರೆ ಎಲ್ಲ ಆಲ್ಮೋಸ್ಟ್ ನೀವು ವರ್ಕ್ ಮಾಡೋ ಎಲ್ಲ ಸಿನಿಮಾಗಳು ಆಬ್ವಿಯಸ್ಲಿ ಇರುತ್ತೆ, ಎಕ್ಸೆಪ್ಟ್ UI. ಬೇರೆ ಯಾವ ಸಿನಿಮಾಗಳು? For me to work with Rachitaram, all her movies I really like. Sanjuved's Geeta, in a way, it was a very good experience because there we had a good, the wavelength with the whole team, director ಆಗಿರ್ಬೋದು and Rachitaram ಅವ್ರ inputs ಆಗಿರ್ಬೋದು. It's come out very nice. ಆ ಮೂವಿ ಔಟ್ಪುಟ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. And Banadariyali is my favorite because I know the movie styling is very nice. Rukmini Vasanthig ನೀವು ನೋಡಿರ್ಬೋದು, ರಿಶ್ಮಾ ನಾಯಗೆ. I personally like the styling in that movie ನಾನು ಮಾಡಿರೋದು, ಬಿಕಾಸ್ ತುಂಬ ಔಟ್ಸೋರ್ಸ್ ಮಾಡಿದ್ದೀನಿ ಆ ಮೂವಿಗೂ. ಅದಕ್ಕೆ
ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.